ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಎನ್ನ ಪರಮ ಬಂಧು ಎನಸಯ್ಯ, ಹೊಸದೇಶ ಕಪಿಲ ಸಿದ್ಧ ಚೆನ್ನ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಸಿದ್ದರಾಮೇಶ್ವರಾಯ ನಮಃ. ಈ ಕರ್ನಾಟಕ ರಾಜ್ಯ ಬೋಯಿವಟರ ಮಹಾಸಭಾ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕುರಿತು ಈ ದಿಶೆಯಲ್ಲಿ ಈ ಒಂದು ಕಾರ್ಯಕ್ರಮ, ಈ ಮಾಧ್ಯಮ ಗೋಷ್ಠಿ ಕಾರ್ಯಕ್ರಮ ಬಂದಿರತಕ್ಕಂಥ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪಂಪಣ್ಣವರೇ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀ ವಿಠಲ್ ಅವರೇ ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಅವರೇ ಮತ್ತು ಮಹಿಳಾ ರಾಜ್ಯ ಇಂದಿರಾ ದುಡ್ಡು ಮಹಿಳಾ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಇಂದ್ರಮ್ಮ ಅವರೇ ಮತ್ತು ಮಹಾಸಭಾದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ರವಿ ಅವರೇ ಮತ್ತು ಈ ನಮ್ಮ ಎಲ್ಲ ಮಾಧ್ಯಮ ಮಿತ್ರರೇ ಮತ್ತು ಕುಲ ಬಾಂಧವರೇ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ದಿನಾಂಕ 16/5/2026 ನಮಗೆ ಇವತ್ತು ಎಲ್ಲ ಕುಲ ಬಾಂಧವರು ಸೇರಿ ಈ ಒಂದು ನಮಗೆ ಕರ್ನಾಟಕ ರಾಜ್ಯ ಎಲ್ಲ ಇಡೀ ನಮ್ಮ ಭಾರತ ದೇಶದ ಜಗತ್ತ ಭೋವಿ ಪಂಚಪೀಠ ಅಗ್ರತಾಧ್ಯಕ್ಷರನ್ನಾಗಿ ನಮಗೆ ನೇಮಕ ಮಾಡಿದ್ದಾರೆ ಕುಲ ಬಾಂಧವರೆಲ್ಲರೂ ಸೇರಿ. ಆ ಒಂದು ನೇಮಕ ಮಾಡೋ ಒಂದು ಸಮಯದಲ್ಲಿ ಎಲ್ಲಿಂದ ಪೂಜ್ಯರನ್ನು ಕರೆಸಿದ್ರಪ್ಪ ಅಂತಂದರೆ, ಯುರೋಪ ಖಂಡದಿಂದ ಪರಮ ಪೂಜ್ಯರಾಗಿರ್ತಕ್ಕಂಥ ಉಮಾಶ ಯೋಗಿಯವರು ಅಪ್ಪಾಜಿಯವರು ಬಂದು ಮತ್ತು ಅವ್ರ ಜೊತೆಗೆ ಗುಜರಾತ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ BJP ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಯಂತಿ ಅವರು ಮತ್ತು ನಮ್ಮ ಕುಲ ಬಾಂಧವರಾಗಿರ್ತಕ್ಕಂಥ ಎಲ್ಲರೂ ಮತ್ತು ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮುನಿರಾಜು ಅವರು ಮತ್ತು ಎಲ್ಲರೂ ಸೇರಿ ಮತ್ತು ಹಲವಾರು ಮಾಜಿ ಮಿನಿಸ್ಟರ್ ಆಗಿರ್ತಕ್ಕಂಥ ಬುಲೆಟ್ ಶೇಖರ್ ಅವರು ಮತ್ತು ವೆಂಕಟೇಶ್ ಮೌರ್ಯ ಅವರು ಎಲ್ಲರೂ ಸೇರಿ ಕುಲ ಬಾಂಧವರು ಸೇರಿ ನನಗೆ ಇವತ್ತು ಜಗತ್ತ ಭೋವಿ ಪಂಚಪೀಠ ಒಂದು ಪೀಠಾಧ್ಯಕ್ಷರನ್ನಾಗಿ ನಮಗೆ ಒಂದು ಕಾರ್ಯನಿರ್ವಹಿಸಲಿಕ್ಕೆ ಮತ್ತು ಸಮಾಜದ ಒಂದು ಸೇವೆ ಮಾಡಲಿಕ್ಕೆ, ಸಮಾಜದ ಒಂದು ಮುನ್ನಡೆಸಲಿಕ್ಕೆ, ಸಮಾಜ ಒಂದು ಕಾರ್ಯರೂಪಗಳನ್ನು ರೂಪಿಸಲಿಕ್ಕೆ, ಸಮಾಜವನ್ನು ಒಂದು ಅಭಿವೃದ್ಧಿಪಡಿಸಲಿಕ್ಕೆ ಅಂತೇಳಿ ನಮ್ಮನ್ನು ಇವತ್ತು ಜಗತ್ತ ಭೋವಿ ಪಂಚಪೀಠದ ಅಧ್ಯಕ್ಷರನ್ನಾಗಿ ನಮಗೆ ನೇಮಕ ಮಾಡಿದ್ದಾರೆ. ನಮ್ಮ ಹೆಸರು ಪರಮ ಪೂಜ್ಯ ಶ್ರೀ ಬಂಗಾರ ರಂಗನಾಥ ಮಹಾಸ್ವಾಮಿಗಳಂತೆ. ಇವತ್ತಿನಿಂದ ನಾನಿವತ್ತು ಕುಲ ಬಾಂಧವರಿಗೆ ನಾನು ಹೇಳ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕಡುಬಡವರು ಇರ್ತಕ್ಕಂಥ ನಮ್ಮ ಸಮಾಜದವರು ಅತ್ಯಂತ ಇವತ್ತು ಕಷ್ಟದಲ್ಲಿ ದುಃಖದಲ್ಲಿರ್ತಕ್ಕಂಥ ಸಮಾಜ, ಕಲ್ಲನ್ನೇ ನಂಬಿ ಈ ಒಂದು ಇದು ಕಟ್ಟಡವನ್ನು ನಂಬಿ ಕಷ್ಟಪಟ್ಟು ದುಡಿತಕ್ಕಂಥ ನಮ್ಮ ಸಮಾಜ ಯಾರಿಗೆ ಮೋಸ ಮಾಡದೆ, ಯಾರಿಗೆ ವಂಚನೆ ಮಾಡದೆ, ಯಾರಿಗೆ ಇವತ್ತು ತೊಂದರೆ ಕೊಡದೆ ಆತ್ಮವಿಶ್ವಾಸಕವಾಗಿ ಇವತ್ತು ಒಂದು ಆತ್ಮಬಂಧನ ಆತ್ಮೀಯತವಾಗಿ ಯಾರಿಗೆ ತೊಂದರೆ ಕೊಡಲಿ ಇವತ್ತು ನಮ್ಮ ಸಮಾಜ ಸ್ವತಂತ್ರವಾಗಿ ಬದುಕ್ತಕ್ಕಂಥ ಸಮಾಜ, ಬದುಕನ್ನು ಕಟ್ಕೊಳ್ತಕ್ಕಂಥ ಸಮಾಜ ನಮ್ಮ ಸಮಾಜ. ಇವತ್ತು ಈ ಸಮಾಜ ಇಷ್ಟು ಕಷ್ಟದಲ್ಲಿದೆ ಅಂತಂದರೆ ಇವತ್ತೆಲ್ಲ ಸರ್ಕಾರಗಳು ಹಲವಾರು ಸರ್ಕಾರಗಳು ನೋಡಿದ್ದಾರೆ. ಸರ್ಕಾರ ಇವತ್ತು ಮನಗಂಡು ಸರ್ಕಾರಗಳು ಇವತ್ತು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಭೋವಿ ನಿಗಮ ಇದೆ. ಆ ಭೋವಿ ನಿಗಮದಲ್ಲಿ ಅಭಿವೃದ್ಧಿ ಆಗಲಿ ಅಂತೇಳಿ ಇವತ್ತು ಭೋವಿ ನಿಗಮ ಮಾಡಿದ್ದಾರೆ. ಇವತ್ತಿನ ದಿವಸಲ್ಲಿ ಇವತ್ತು ನಮ್ಮ ಸಮಾಜ ಇವತ್ತು ಮಿಷನರಿಯರು ಬಂದು ಇವತ್ತು ನಮ್ಮ ಸಮಾಜಕ್ಕೆ ಕೆಲಸ ಕಾರ್ಯಗಳು ಇದ್ದಂಗಾಗಿದೆ. ಆ ಕೆಲಸ ಕಾರ್ಯಗಳು ಇದ್ದಂಗಾಗಿರ್ತಕ್ಕಂಥ ಒಂದು ಸಮಾಜಕ್ಕೆ ಇವತ್ತು ಮನಗಂಡು ಸರ್ಕಾರಗಳು ಇವತ್ತು ಭೋವಿ ನಿಗಮ ಅಭಿವೃದ್ಧಿ ಆಗಲಿ ಅಂತೇಳಿ ಮಾಡಿದೆ. ಇವತ್ತು ಸಮಾಜ ಎಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆಪ್ಪ ಅಂತಂದರೆ, ಇವತ್ತು ಒಂದು ಹೊತ್ತಿಗೆ ಇವತ್ತು ಊಟ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇವತ್ತು ಇರ್ತಕ್ಕಂಥ ಸಮಾಜ ನಮ್ಮ ಸಮಾಜ. ಆ ಲೆವೆಲ್ ಇವತ್ತು ಸಮಾಜ ಹೋಗಿದೆ. ಮೊದಲು ಮಿಷನರಿಗಳು ಇದ್ದಿದ್ದಿಲ್ಲ, ಏನಿದ್ದಿಲ್ಲ. ರೋಡ್ ಆಗಬೇಕಾದ್ರೆ, ಇವತ್ತು ಗುಡಿ ಗೋಪುರಗಳಾಗಬೇಕಾದ್ರೆ, ಇವತ್ತು ಕೆರೆ ಬಾವಿಗಳಾಗಬೇಕಾದ್ರೆ, ಇವತ್ತು ಮಠ ಮಾನ್ಯಗಳಾಗಬೇಕಾದ್ರೆ ಇವತ್ತು ನಮ್ಮ ಸಮಾಜ ಬೇಕಾಗಿತ್ತು. ಇವಾಗ ಏನಾಗಿದೆ, ಎಲ್ಲ ಸಮಾಜದವರು ಇವತ್ತು ನಮ್ಮ ಕೆಲಸಗಳನ್ನು ಕಲ್ತು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸಮಾಜದವರು ನಮ್ಮ ಕೆಲಸ ಕಲ್ತಿರಲಿಲ್ಲ, ಇವತ್ತೆಲ್ಲ ಮಿಷನರಿ ಬಂದಿರಲಿಲ್ಲ, ನಮ್ಮ ಸಮಾಜದ ಕೆಲಸ ಕಾರ್ಯಗಳು ಕಡಿಮೆ ಆಗಿದ್ದರಿಂದ ಇವತ್ತು ಸರ್ಕಾರ ಏನು ಮಾಡಿದಪ್ಪ ಅಂತಂದರೆ, ಭೋವಿ ನಿಗಮ ಮಾಡಿ ಇವತ್ತು ಭೋವಿ ಅಭಿವೃದ್ಧಿ ಆಗಲಿ, ಭೋವಿ ಸಮಾಜದ ಅಭಿವೃದ್ಧಿ ಆಗಲಿ, ಮುಂದೆ ಬರಲಿ ಅಂತೇಳಿ ಶಿಕ್ಷಣಕವಾಗಿ ಆರ್ಥಿಕವಾಗಿ ಸಬಲರಾಗಿ ಇವತ್ತು ಮುಂದೆ ಬರಲಿ ಅಂತೇಳಿ ಇವತ್ತು ನಮ್ಮ ಸಮಾಜಕ್ಕೋಸ್ಕರ ಇವತ್ತು ಭೋವಿ ನಿಗಮ ಮಾಡಿದ್ದಾರೆ ಸರ್ಕಾರಗಳು. ಆ ಭೋವಿ ನಿಗಮವನ್ನು ಮಾಡಿದರೆ
ಅಭಿವೃದ್ಧಿ ಆಗಲಿ ಅಂತೇಳಿ ಬೋವಿ ನಿಗಮದಲ್ಲಿ ನಮ್ಮ ಕುಲ ಬಾಂಧವರಾಗಿರ್ತಕ್ಕಂಥವರು ಹಿತೈಷಿಗಳು ಮುಖಂಡರುಗಳು ಇವತ್ತು ಬೋವಿ ನಿಗಮದಲ್ಲಿ ಇವತ್ತು ಹೋಗ್ಬಿಟ್ಟು ಸಮಾಜದ ಒಂದು ಹೆಸರು ಹೇಳ್ಕೊಂಡು ಅಲ್ಲಿ ಬೋವಿ ನಿಗಮದಲ್ಲಿ ಲೂಟಿ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇನ್ನು ಮುಂದೆ ಯಾರು ಲೂಟಿ ಮಾಡತಕ್ಕಂಥ ಏನು ಯಾರಿದ್ದಾರೆ ಇವತ್ತು ಕಳ್ಳರು ಅವರಿಗೆ ಇವತ್ತು ನಾನು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೇನೆ. ಸಮಾಜ ದುಡ್ಡನ್ನು ನೀವು ಯಾವ ಕಾಲಕ್ಕೆ ಇವತ್ತು ನೀವು ಹೊಡಿಬಾರ್ದು. ನೀವು ಇನ್ನು ಮುಂದೆ ಏನಾದರೂ ಸಮಾಜ ದುಡ್ಡು ಹೊಡಿಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ನಿಮ್ಮ ಮೇಲೆ ಇವತ್ತು ಕಠಿಣ ಕ್ರಮ ನಾವು ಕೈಗೊಳ್ಳಬೇಕಾಗುತ್ತೆ. ಸ್ವಾಮೀಜಿಗಳಾಗಿ ಇವತ್ತು ನಿಮ್ಮ ಮೇಲೆ ಇವತ್ತು ನಾವು ಕೇಸನ್ನು ದಾಖಲಾಗಿ ಮಾಡಬೇಕಾಗುತ್ತೆ, ನಿಮ್ಮನ್ನು ಮತ್ತು ಜೈಲಿಗೆ ಕಳಿಸ್ಬೇಕಾಗುತ್ತೆ. ದಯಮಾಡಿ ಸಮಾಜ ದುಡ್ಡನ್ನು ಸಮಾಜಕ್ಕೆ ತಲುಪಬೇಕು. ಈ ನಿಗಮ ದುಡ್ಡು ಇರ್ತಕ್ಕಂಥ ದುಡ್ಡು ಇವತ್ತು ಕಡೆ ಮನುಷ್ಯ ಇವತ್ತಿಗೆ ತಲುಪಬೇಕಂತೇಳಿ ಇವತ್ತು ನಾವು ಇವತ್ತು ಈ ಸಭೆಯಲ್ಲಿ ನಾನು ತಿಳಿಸ್ತೇನೆ ತಮಗೆಲ್ಲ. ಇವತ್ತು ಈಗಾಗಲೇ ಆಗಿರ್ತಕ್ಕಂಥ ನಮ್ಮ ನಿಗಮದಲ್ಲಿ ಅನ್ಯಾಯವನ್ನು, ಈಗಾಗಲೇ ನಮ್ಮ ಸಮಾಜ ನಿಗಮದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣವನ್ನು ಸುಮಾರು 100 ಕೋಟಿ 97 ಕೋಟಿ ಅಲ್ಲದೆ ಮತ್ತು 100 ಕೋಟಿ ಇವತ್ತು ಹಗರಣ ಆಗಿದೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ಆ 100 ಕೋಟಿ ಇವತ್ತು ಸಮಾಜ ಅಭಿವೃದ್ಧಿ ಆಗಲ್ಲ ಅಂತೇಳಿ ಕೊಟ್ಟಿರ್ತಕ್ಕಂಥ ಸರ್ಕಾರ ದುಡ್ಡನ್ನು ಇವತ್ತು ನಿಗಮ ದುಡ್ಡನ್ನು ಇವತ್ತು ನೀವು ಲೂಟಿ ಮಾಡಿದಿರಲ್ಲ, ನಿಮಗೆ ಯಾವ ಥರ ನಾವು ಶಿಕ್ಷೆ ಕೊಡಬೇಕು, ನಿಮ್ಗೆ ಯಾವ ಥರ ಇವತ್ತು ಶಿಕ್ಷೆ ನಿಮಗೆ 10 ಪಂಚಪೀಠಾಧೀಶರು ಬೇಕಾಗಿ. ಯಾಕಂದರೆ ಈಗಿರೋ ಸ್ವಾಮಿಗಳ ಬಗ್ಗೆ ನಾವು ಹೇಳೋಣ ಹೇಳಕ್ಕೆ ಬರೋಂಗಿಲ್ಲ. ನಾವೇ ಪಟ್ಟಾಭಿಷೇಕ ಮಾಡಿದ್ವಿ, ಅವರಿಗೆ ಪೂಜನೀಯ ಸ್ಥಾನ ಐತಿ. ಅವರ ಬಗ್ಗೆ ಕೆಟ್ಟದ ಅನ್ಯತಾ ನಾವು ಮಾತಾಡೋಕ್ಕಾಗಲ್ಲ. ಜನರಿಗೆ ಎಲ್ಲಿಯಾದರೂ ಒಂದು ಬಡ ಕುಟುಂಬದಲ್ಲಿ ಒಂದು ಮಗುವಿನ ನಾಮಕರಣ ಇರಲಿ ಅಥವಾ ಒಂದು ಮನೆ ಗೃಹ ಪ್ರವೇಶ ಇರಲಿ ಅಥವಾ ಪ್ರವಚನ ಕೇಳೋದಿರಲಿ ಅಥವಾ ಆತ್ಮಶಾಂತಿಗಾಗಿ ಒಂದು ಓಣಿಯಲ್ಲಿ ನಮ್ಮ ಸಮಾಜದವರು ಭಾಳ ಕುಲಕಸುಬು ನಿಮ್ಗೆ ಗೊತ್ತಿದೆ, ಕಲ್ಲನ್ನೇ ಕರಗಿಸೋರು ನಾವು. ಸಾಯಂಕಾಲದಾಗ ಹೋಗಿ ಪ್ರವಚನ ಕೇಳಬೇಕಾದ್ರೆ ಸಿಗುವಂಥ ತಕ್ಷಣ ಸಿಗುವಂಥ ಸ್ವಾಮಿಗಳಂದರೆ ಇವರೊಬ್ಬರು ಮಾತ್ರ. ಹಾಗಾಗಿ ಇನ್ನೂ 10 ಜನ ಬಂದರೂ ನಮ್ಮ ಸಮಾಜಕ್ಕೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಬೇಕಾದ್ರೆ ನಾವು ಸ್ವಾಮಿಗಳನ್ನ ಪಟ್ಟಾಭಿಷೇಕ ಮಾಡ್ತೀವಿ. ಅದರಿಂದ ನಮ್ಮ ಸಮಾಜಕ್ಕೆ ಒಳಿತು ಆಗೋದಿದ್ದರೆ ನಮ್ಮ ಸಭಾ ಬೆಂಬಲ ಹಾಕೊಂಡ್ಬಿಡ್ತದೆ ಅಂತ ನಾವು ಹೇಳ್ತೀವಿ. ಇನ್ನೊಂದು ವಿಷಯ, ಈಗ ಸರ್ಕಾರದ ಗಮನಕ್ಕೆ ನಾವು ಆಲ್ರೆಡಿ ಈಗ ಪ್ರಸ್ತಾವನೆ ಹಾಕಿದ್ದೀವಿ. ಮಾಜಿ ಮಂತ್ರಿಗಳಾದಂಥ ನಮ್ಮ ಪೂಜ್ಯ ನಮ್ಮ ಇವರು ಸನ್ಮಾನ್ಯ ಗೂಳಿಹಟ್ಟಿ ಶೇಖರ್ ಅವರು ಕೂಡ ಮೊನ್ನೆ ಅದ್ರ ಬಗ್ಗೆ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಮಹಾಸಭಾದ ವತಿಯಿಂದ ಮಠಕ್ಕೆ ಟ್ರಸ್ಟನ್ನು ಕಟ್ತಾ ಇದ್ದೀವಿ. ಟ್ರಸ್ಟನ್ನು ಕಟ್ಟಿ ಪರಮ ಪೂಜ್ಯರನ್ನು ಅದಕ್ಕೆ ಉಸ್ತುವಾರಿ ಮಾಡ್ತೀವಿ. ಸಂಬಂಧಪಟ್ಟಂತೆಲ್ಲ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಮಾಡಿ ಸರ್ಕಾರದ ಗಮನಕ್ಕೆ ತಂದು ರಾಜ್ಯಪಾಲರಿಗೆ ಸ್ವತಃ ನಾವು ನಮ್ಮ ಮಠದ ಟ್ರಸ್ಟ್ ವತಿಯಿಂದ ಒಂದು ಆಮಂತ್ರಣ ಪತ್ರಿಕೆ ಕೊಟ್ಟು ಅವರಿಗೆ ವಿನಂತಿ ಮಾಡಿಕೊಂಡು ಯಾವ ರೀತಿ ನಮ್ಮ ಪೀಠಗಳಿದ್ದಾವೆ, ಈಗ ಬಾಗಲಕೋಟೆ ಪೀಠ, ಚಿತ್ರದುರ್ಗ ಪೀಠ, ಅದೇ ರೀತಿ ಇದು ಕೂಡ ಒಂದು ಪೀಠ, ಇದಕ್ಕೂ ಕೂಡ ಸರ್ಕಾರದಿಂದ ಆಹ್ವಾನ ಬರಬೇಕು. ಸರ್ಕಾರದಿಂದ ಬರತಕ್ಕಂಥ ಅನುದಾನಗಳೇನಿವೆ, ಸರ್ಕಾರದಿಂದ ಬರಬೇಕಂತ ಏನು ಸೌಲಭ್ಯಗಳಿವೆ, ಜನರಿಗೆ ಏನು ಸೌಲಭ್ಯ ಅದು ಕೂಡ ಈ ಮಠದ ಆಶ್ರಮದಲ್ಲಿ ಮಾಡಿಕೊಡ್ಬೇಕಂತ ಹೇಳಿದ್ವಿ. ಮಠಕ್ಕೋಸ್ಕರ ಸರ್ಕಾರಿ ಜಾಗೆಯಲ್ಲಿ ನಾವು ಆಲ್ರೆಡಿ ಈಗ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ. ಅಂದರೆ ಸರ್ಕಾರಿ ಮಟ್ಟದಲ್ಲಿ ಶೀಘ್ರದಲ್ಲಿ ಅದು ಮಠದ ಸುಪರ್ದಿಗೆ ಕೊಡ್ತಾರೆ. ಆಮೇಲೆ ಭಕ್ತಾದಿಗಳಿದ್ದಾರೆ, ನಮ್ಮ ಕರ್ನಾಟಕ ಭಾರತದಂತ ಭಕ್ತಾದಿಗಳಿದ್ದಾರೆ. ನಮ್ಮ ಪೂಜ್ಯ ಪರಮ ಪೂಜ್ಯರು ಜೋಳಿಗೆನೆತ್ತಿ ನಮ್ಮ ಸಿದ್ದರಾಮೇಶ್ವರ ಯಾವ ರೀತಿ ಸೊನ್ನಲಾಪುರದಲ್ಲಿ ಕೆರೆ ಕಟ್ಟಿದ್ರೆ ಅದೇ ರೀತಿ ನಮ್ಮ ಪರಮ ಪೂಜ್ಯರು ಕೂಡ ಆ ಕಾರ್ಯವನ್ನು ಮಾಡ್ತಾರೆ ಅಂತ ನಂಬಿದ್ದೇವೆ. ಪ್ರತಿಯೊಂದು ಹಳ್ಳಿಗೆ ಭೇಟಿ ನೀಡಿ ಹಳ್ಳಿಯಿಂದ ಬಂದಂಥ ದೇಣಿಗೆಯನ್ನು ಸಂಗ್ರಹಿಸಿ ಆದಷ್ಟು ತಕ್ಕ ಮಟ್ಟಿಗೆ ಕಟ್ಟಲು ಪ್ರಯತ್ನ ಪಡ್ತೀವಿ. ಸರ್ಕಾರದಿಂದ ಬರಬೇಕಂತ ಪ್ರತಿಯೊಂದನ್ನು ಅನುದಾನ ಸದುಪಯೋಗಗೊಳಿಸ್ತೀವಿ. ಹಾಗೂ ಪಾರದರ್ಶಕವಾಗಿ ಟ್ರಸ್ಟನ್ನು ನಿರ್ಮಿಸಿ ಸರ್ಕಾರದಿಂದ ಬಂದಂಥ ಇರಲಿ ಹಣ ಇರಲಿ ಅಥವಾ ದಾನಿಗಳಿಂದ ಬಂದಂಥ ಹಣ ಇರಲಿ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಯಾವ ರೀತಿ ನಿಯಮ ಮುಖ್ಯವಾಹಿನಿ ತಂದು ನಾನು ಉತ್ತರ ಒಡ್ಡರ್ತೀನಿ. ಕರ್ನಾಟಕ ಯುವಿ ಒಡ್ಡರ್ ಮಹಾಸಭಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ಈಗ ನಮ್ಮ ಸಮಾಜ ಭಾಳ ಹಿಂದುಳಿದ ಸಮಾಜ ಮತ್ತು ಹಾಗಾಗಿ ಏನಾಗಿದೆ ಅಂದರೆ ಈಗಿನ ಪರಿಸ್ಥಿತಿ ಏನಂದ್ರೆ ನಮ್ಮ ಜಗದ್ಗುರುಗಳಂತಹ ಶ್ರೀ ಬಂಗಾರು ರಂಗನಾಥ ಸ್ವಾಮೀಜಿಗಳು ಇವತ್ತು ಇಡೀ ರಾಜ್ಯ ಸುತ್ತಾಗತ್ತಾರ. ಪ್ರತಿಯೊಂದನ್ನು ಯಾರ ಬಡತನ ಎಲ್ಲಿ ಜಾಸ್ತಿ ಐತಿ ಅಲ್ಲಿ ಹೋಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳು ಕೇಳಕತ್ತಾರ. ಇವತ್ತು ನಮ್ಗೆ ಇಂಥ ಸ್ವಾಮೀಜಿಗಳ ಅವಶ್ಯಕತೆ ಭಾಳ ಇದೆ ನಮಗೆ. ನಮ್ಮ ಸಮಾಜಕ್ಕೆ ಯಾಕೆ ಅವಶ್ಯಕತೆ ಐತೆ ಅಂದ್ರೆ ಪ್ರತಿಯೊಂದನ್ನ ಇವತ್ತು ನೋಡ್ರಿ, ಏನೋ ಒಂದು ಸಮಸ್ಯೆ ಒಂದೇ ತಕ್ಕಳಿಕೆಯಲ್ಲಿ ಒಂದು ಸಮಸ್ಯೆ ಆಗಿತ್ತು. ಇವತ್ತು ಬಂಗಾರು ರಂಗನಾಥ ಸ್ವಾಮೀಜಿಗಳೇ ಖುದ್ದಾಗಿ ಹೋಗಿ ಏನ್ ಸಮಸ್ಯೆ ಐತಿ, ಏನಾಗ್ಯದ, ನಮ್ಮಲ್ಲಿ ಯಾಕೆ ಹೊಡೆದಾಡ್ತೀನಿ ಅಂತ ಕೇಳುವಂತ ಸ್ವಾಮೀಜಿಗಳು ನಮ್ಮ ಹತ್ರ ಇರಲಿಲ್ಲ, ಇಷ್ಟು ದಿವಸ ಇರಲಿಲ್ಲ. ಅಂದ್ರೆ ಒಂದು ಸೀಮಿತ ಆಗಿರೋದು ಸ್ವಾಮಿಗಳ ಲಕ್ಷಣ ಅಲ್ಲ. ಆದ್ರೂ
ಇವತ್ತು ನಮ್ಮ ಸ್ವಾಮೀಜಿಗಳಿಗೆ ನಾವು ಯಾರಿಗೆ ಅವಳೇಬೇಕಾಗಿ ಮಾತಾಡಲ್ಲ. ಬಟ್ ಇವತ್ತು ನಮ್ಮ ಸ್ವಾಮೀಜಿಗಳು ಎಲ್ಲಾ ಕಡೆ ತಿರುಗಾಡಿ ಇಡೀ ರಾಜ್ಯ ಸುತ್ತಾಡಕತ್ತಾರ. ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲರೂ ಅವರಿಗೆ ಆಹ್ವಾನ ಮಾಡಿ ಕರೀತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಇವತ್ತೇ ಸಪೋರ್ಟ್ ಮಾಡಿ ಅವರಿಗೆ ಒಂದು ಪೀಠಾಧೀಶರಾಗಿ ನಮ್ಮ ಜಗದ್ಗುರು ಅಂತೇಳಿ ನಾವು ಪೀಠಾಧೀಶರಾಗಿ ಮಾಡಿದ್ದೀವಿ. ಮತ್ತು ಅವರಿಗೆ 14/5/2026 ಅವತ್ತಿಗೆ ಪಟ್ಟಾಭಿಷೇಕ ಮಾಡಿದ್ದೀವಿ. ಎಲ್ಲ ಸ್ವಾಮೀಜಿಗಳು ಬಂದು ಪಟ್ಟಾಭಿಷೇಕ ಮಾಡ್ಯಾರ. ಇವತ್ತು ರಾಜ್ಯ ಸುತ್ತದ ಅಷ್ಟೇ ಅಲ್ಲ, ಇವತ್ತು ನಮ್ಮ ದೇಶನೇ ಸುತ್ತೋ ವ್ಯಕ್ತಿತ್ವ ಅವ್ರ ಹತ್ರ ಐತಿ. ಇವತ್ತು ಸುತ್ತಾರಂತ ಭರವಸೆನೂ ಐತಿ. ನಾವು ಸುತ್ತಾಡಕ್ಕೆ ಅದಕ್ಕೆ ಏನು ಏರ್ಪಾಡು ಮಾಡಬೇಕು ಎಲ್ಲ ಮಾಡ್ತಾ ಇದ್ದೀವಿ. ಇವತ್ತು ಭೂಮಿ ಹಗರಣ 97 ಕೋಟಿ ಆದರೂ ಒಳ ಮೀಸಲಾತಿ ಆಗಿರ್ತಕ್ಕಂಥ ನಮ್ಮ ಅನ್ಯಾಯ, ಅದನ್ನು ಸಹ ಇವತ್ತು ನಮಗೆ ಭಾಳ ಅನ್ಯಾಯ ಆಗಿದೆ. ಇವತ್ತು ಸರ್ಕಾರ ತಿಳ್ಕೋಬೇಕಾಗಿದೆ, ಸರ್ಕಾರ ಮನಗಂಡಬೇಕಾಗಿದೆ. ನಮ್ಮ ಸಮಾಜ ಬೆರಳೆಣಿಕೆಯಷ್ಟು ಅಭಿವೃದ್ಧಿ ಆಗಿದೆ. ನಮ್ಮ ಸಮಾಜ 100%ಅಲ್ಲಿ 10% ಸಹ ಅಭಿವೃದ್ಧಿ ಆಗಿಲ್ಲ. ಒಳ ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಮಾಡಿದ್ದೀರಿ ನೀವು. ಈ ಒಳ ಮೀಸಲಾತಿ ಅನ್ಯಾಯ ಆಗಿರ್ತಕ್ಕಂಥ ನಮಗೆ ಮುಂದಿನ ರವಿ ಒಡ್ಡರ್ ಮಹಾಸಭಾದ ಕಾರ್ಯದರ್ಶಿಗಳು ಅವರು ಮತ್ತು ನಮ್ಮ ಸಂಘಟನೆಯ ಸದಸ್ಯರಂತ ರವಿ ಗಾಯಕ್ವಾಡ್ ಅಂತೇಳಿ. ಈಗ ನಾವು ಯಾವ ಉದ್ದೇಶಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅಂತಂದರೆ, 2010ನೇ ಇಸ್ವಿಯಲ್ಲಿ ಬೋವಿ ಒಡ್ಡರ್ ಮಹಾಸಭಾದ ವತಿಯಿಂದ ಹಾಗೂ ಬೋವಿ ಒಡ್ಡರ್ ಸಮಾಜದ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ಸಮಾಜದ ಕಟ್ಟಕಡೆಯ ಜನತೆಯ ಪರವಾಗಿ ಒಂದು ಚಿತ್ರದುರ್ಗದಲ್ಲಿ ನಾವು ಒಂದು ಸ್ವಾಮಿಗಳಿಗೆ ನಾವು ಪಟ್ಟಾಭಿಷೇಕ ಮಾಡಿದ್ವಿ. ಸುಮಾರು 2010ರಿಂದ ಇಲ್ಲಿಯವರೆಗೆ ಸಮಾಜದ ಏಳಿಗೆಗಾಗಿ, ಸಮಾಜದ ಒಳಿತಿಗಾಗಿ, ಸಮಾಜದ ಒಗ್ಗಟ್ಟಿಗಾಗಿ ಹಾಗೂ ಸಮಾಜಕ್ಕೆ ಬರಬೇಕಾದಂಥ ಸಾಮಾಜಿಕ ನ್ಯಾಯ ಸಿಗಬೇಕಂತ ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲಿಯೂ ಕೂಡ ದೃಢವಾಗಿ ಮತ್ತು ದಿಟ್ಟವಾಗಿ ಹೋರಾಟ ಮಾಡದೇ ಕಾರಣ ಇವತ್ತು ನಮ್ಮ ಸಮಾಜ ತಮ್ಮೆಲ್ಲರಿಗೂ ಗೊತ್ತಿದೆ, ಮಾಧ್ಯಮ ಇತರರಿಗೆ ಈ ಕೆನೆಪೆದರು ಮತ್ತು ಕ್ರಿಮಿ ಲೇಯರ್ ಮತ್ತು ಒಳ ಮೀಸಲಾತಿ ಎಂಬ ಈ ಘಟನೆಯಲ್ಲಿ ಸದಾಶಿವ ಆಯೋಗದ ವರದಿಯಲ್ಲಿ ನಮ್ಮ ಸಮಾಜಕ್ಕೆ ಅತ್ಯಂತವಾಗಿ ಭಾರಿ ಹೊಡೆತ ಬಿದ್ದಿದೆ. ನಮ್ಮ ಸಮಾಜಕ್ಕೆ ಸುಮಾರು 53ರಿಂದ 58 ಸಮಾಜಗಳನ್ನು ಸೇರಿಸಿ 4.5% ನಮಗೆ ಒಳ ಮೀಸಲಾತಿ ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ಸಮುದಾಯಗಳಿಗೆ ಸರ್ಕಾರ ತಮಗೆ ಅಧಿಸೂಚನೆ ಹೊಡಿಸಿ ತಮ್ಮೆಲ್ಲ ಮಿತ್ರರಿಗೆ ಗೊತ್ತಿದೆ, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಆ ಸಮಯದಲ್ಲಿ ನಮ್ಮ ಇಮ್ಮಡಿ ಅವರು ನಮ್ಮ ಮಠಾಧೀಶರಿದ್ದರು, ಇದ್ರ ಬಗ್ಗೆ ದೃಢವಾಗಿ ದನಿ ಎತ್ತಿ ಫ್ರೀಡಮ್ ಪೀಠದಲ್ಲಿ ಕೂಡಲಿಲ್ಲ, ಫ್ರೀಡಮ್ ಪಾರ್ಕ್ನಲ್ಲಿ ಕೂಡಲಿಲ್ಲ, ಸಮಾಜ ಬಗ್ಗೆ ದನಿ ಎಬ್ಬಿಸಲಿಲ್ಲ. ಮುಖ್ಯಮಂತ್ರಿಗಳು ಸ್ವತಃ ಅವರ ಮಾತನ್ನು ಕೇಳುವರಾದರೂ ಕೂಡ ಅದರ ಬಗ್ಗೆ ಚಕಾರ ಎತ್ತಲಿಲ್ಲ. ಕಾರಣಕ್ಕೆ ಮನಸ್ಸು ನಮ್ಮ ಸಮಾಜದ ಮನಸ್ಸು ಹಾಗೂ ಸಾಮಾಜಿಕ ನ್ಯಾಯ ಸಿಗಲಾರ್ದಕ್ಕೆ ಒಂದು ಸ್ವಲ್ಪ ನಾವು ಹಿಂಜರಿಯಂಗಾಯಿತು. ಇನ್ನೊಂದು ಬಲವಾದ ಕಾರಣ ಏನೆಂದರೆ, ಕರ್ನಾಟಕ ಸರ್ಕಾರದಲ್ಲಿ ಕಳೆದ ಬಾರಿ ಒಂದು ನಮ್ಮ ಬೋವಿ ನಿಗಮದಲ್ಲಿ ಒಂದು ಹಗರಣ ಆಯಿತು. ಸುಮಾರು 92ರಿಂದ 97 ಕೋಟಿವರೆಗೆ ಹಗರಣ ಆಯಿತು. ಆ ಹಗರಣ ಆದಮೇಲೆ ಹಗರಣದ ಬಗ್ಗೆ ಒಂದೇ ಒಂದು ಚಕಾರ ಕೂಡ ಎತ್ತಲಿಲ್ಲ. ನಮ್ಮ ಸಮಾಜದ ಕುಲಗುರುಗಳು, ಪರಮ ಪೂಜ್ಯರು, ಬೇರೆ ಸಮಾಜದಲ್ಲಿಯೂ ಕೂಡ ನಿಗಮದಲ್ಲಿಯೂ ಕೂಡ ಏನಾಯಿತು, ಹಗರಣ ಆಯಿತು. ಹಗರಣ ಏನು ಹೊಸದಲ್ಲ, ಭಾರತ ಸರ್ಕಾರದಲ್ಲಿ, ಕರ್ನಾಟಕ ಸರ್ಕಾರದಲ್ಲಿ. ಆ ಸಮಯದಲ್ಲಿ ಅಲ್ಲಿರುವ ಪಂಚಪೀಠಾಧೀಶರು ಅವರು ಸ್ವತಃ ಫ್ರೀಡಮ್ ಪಾರ್ಕ್ನಲ್ಲಿ ಕುಳಿತು ಎಲ್ಲಿವರೆಗೆ ತಪ್ಪಿಸ್ತರಿಗೆ ಶಿಕ್ಷೆ ಆಗಲಿಲ್ಲೋ, ಎಲ್ಲಿವರೆಗೆ ನಿಗಮದ ದುಡ್ಡು ವಾಪಸ್ ಬರಲಿಲ್ಲೋ ಅಲ್ಲಿವರೆಗೆ ಅವರು ದೀರ್ಘವಾಗಿ ಸಮಗ್ರವಾಗಿ ಹೋರಾಟ ಮಾಡಿ ಅದನ್ನು ಅವರು ಯಶಸ್ಸು ಕಂಡರು. ಆ ರೀತಿ ನಮ್ಮ ಸಮಾಜದಿಂದ ಯಾವುದೇ ರೀತಿ ಒಂದು ಬೆಳವಣಿಗೆ ಆಗಲಿಲ್ಲ. ಕಾರಣಕ್ಕೆ ನಾವೇನು ಮಾಡಿದ್ವಿ, ಸಮಾಜದ ಎಲ್ಲ ಮುಖಂಡರೊಂದಿಗೆ ಚರ್ಚಿಸಿ, ಎಲ್ಲ ಜಿಲ್ಲೆಗಳೊಂದಿಗೆ ಚರ್ಚಿಸಿ, ಎಲ್ಲ ಸಮಾಜದ ಬಾಂಧವರಿಗೆ ಚರ್ಚಿಸಿ ನಮ್ಮ ಕರ್ನಾಟಕ ರಾಜ್ಯ ಬೋವಿ ಒಡ್ಡರ್ ಮಹಾಸಭಾ ಮೊನ್ನೆ ದಿನಾಂಕ 16ನೇ ತಾರೀಕು 5ನೇ ತಿಂಗಳ 2026ರಂದು ಕಗ್ಗೋಡ ಗ್ರಾಮದಲ್ಲಿ ನಾವು ಒಂದು ಪಂಚಪೀಠ, ನಮ್ಮ ಸಮಾಜದ ಜಗತ್ ಪಂಚಪೀಠಾಧೀಶರನ್ನಾಗಿ ಶ್ರೀ ಪರಮ ಪೂಜ್ಯ ಶ್ರೀ ಬಂಗಾರು ರಂಗನಾಥ ಸ್ವಾಮಿಯವರನ್ನು ಬೃಹತ್ ಸಾಮೂಹಿಕ ವಿವಾಹ ಸಮಾವೇಶದಲ್ಲಿ ಅವರನ್ನು ಪಟ್ಟಾಭಿಷೇಕ ಮಾಡಿದ್ವಿ. ಈ ಸಮಾವೇಶಕ್ಕೆ ಮತ್ತು ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ HS ಸ್ವಾಮಿ ಉಮೇಶ್ ಯೋಗಿ ಅಧ್ಯಕ್ಷರು, ಗ್ಲೋಬಲ್ ಪ್ಲೀಸ್ ಸ್ಪೇನ್ ಯುರೋಪ್, ಮತ್ತು ಮತ್ತೊಬ್ಬ ಪೂಜ್ಯ ಕಾಶಯ್ಯ ಕರಿಬಸಯ್ಯ ಹಿರೇಮಠ ಸ್ವಾಮಿಗಳು, ಮತ್ತೊಬ್ಬ ಸ್ವಾಮಿಗಳು ಯಮನೂರು ಮುತ್ಯ ಸ್ವಾಮಿ, ಯಲ್ಲಾಲಿಂಗ ಸ್ವಾಮಿ, ಸುಮಾರು ಮುಂತಾದ ಜನ, ಹಾಗೂ ನಮ್ಮ ಸಮಾಜದ ಒಬ್ಬ ಮಾಜಿ ಮಂತ್ರಿಗಳಾದಂಥ ಗೂಳಿಹಟ್ಟಿ ಶೇಖರ್, ಹಾಗೂ ಕರ್ನಾಟಕ ಬೋವಿ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದಂಥ ಗೌತಮ್ ವೆಂಕಿ, ಹಾಗೂ ದಕ್ಷಿಣ ಭಾರತದ
RSS ಸಂಚಾಲಕರಾದಂಥ ರಾಜಶೇಖರ್ ಜಿ ಅವರು ಹಾಗೂ ಗುಜರಾತ್ ರಾಜ್ಯದ ಮಾಜಿ BJPಯ ಪಕ್ಷದ ಉಪಾಧ್ಯಕ್ಷರು ಕೂಡ ಕವರೇಜ್ ಮಾಡೋಕ್ಕಾಗಲಿಲ್ಲ. ಈಸುಪಣ್ಣರಿಗೆ ಹೇಳಿದ್ವಿ, ಅವತ್ತು ಒಂದು ಆಕ್ಸಿಡೆಂಟ್ ಆಗಿತ್ತು ರೀ. ಈಸುಪಣ್ಣಗೆಲ್ಲ ನಮ್ಮ ಭೋವಿ ವಡ್ಡರ್ ಮಹಾಸಭಾ ಹಾಗೂ ಈಗ ನೂತನ ಪಂಚಪೀಠಾಧೀಶ ಜಗದ್ಗುರುಗಳಾದ ಬಂಗಾರು ರಂಗನಾಥ ಸ್ವಾಮಿಗಳ ಉದ್ದೇಶ ಒಂದೇ, ಮುಖ್ಯವಾಗಿ ಸಮಾಜ ಕಟ್ಟಿದರೆ ರಾಜ್ಯ ಕಟ್ಟಿದಾಗೆ, ರಾಜ್ಯ ಕಟ್ಟಿದರೆ ರಾಷ್ಟ್ರ ಕಟ್ಟಿದಾಗೆ. ಹಾಗಾಗಿ ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಭೇದ ಭಾವವಿಲ್ಲದೆ ಇವನಾರವ ಅನ್ನದೇ ಬಸವಣ್ಣ ನಮ್ಮ ಕುಲಗುರು ಸ್ವಾಮಿಗಳಾದ ಬಸವಣ್ಣವರ ವಚನದಂತೆ ಇವ ನಮ್ಮ ಈ ತತ್ವದಲ್ಲಿ ನಾವು ಈ ನೂತನ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂಥ ಮೇಲೆ ಭರವಸೆಯನ್ನು ಮತ್ತು ನಂಬಿಕೆಯನ್ನು ನಾವು ನೀಡ್ತೀವಿ. ದಯವಿಟ್ಟು ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ಇಲ್ಲಿಗೆ ಪತ್ರಿಕಾಗೋಷ್ಠಿ ಮುಗಿತಿರೋದು ತಮ್ಮೆಲ್ಲ ವಂದನೆಗಳು. ನಾನು ಕರ್ನಾಟಕ ರಾಜ್ಯ ಭೋವಿ ವಡ್ಡರ್ ಮಹಾಸಭಾದ ಮಹಿಳಾ ಅಧ್ಯಕ್ಷ ಆಗಿರುತ್ತೇನೆ ಮತ್ತು ಇಲ್ಲಿ ಮಹಿಳೆಯರು ಕೂಡ ಮುಖ್ಯವಾಹಿನಿಗೆ ಬಂದು ನಮ್ಮ ಜಾತಿ ಏನಿದೆ ಅಂತ ಎಲ್ಲರೂ ಎತ್ತಿ ಹಿಡಿಬೇಕು. ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಬಾರದು. ಮತ್ತು ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಎಂಬ ನಾಣ್ಣುಡಿಯಂತೆ ನಮ್ಮ ಸಮಾಜದ ಮಹಿಳೆಯರನ್ನು ಹೆಣ್ಣು ಮಕ್ಕಳು ಶಿಕ್ಷಣ ವಂಚಿತರಾಗದೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ನಮ್ಮ ಸಮಾಜದ ಮಕ್ಕಳಿಗೋಸ್ಕರ ದುಡಿಯಬೇಕು ಮತ್ತು ಎಲ್ಲಿ ಅನ್ಯಾಯ ನಡೀತೈತಿ ಅಲ್ಲೆಲ್ಲರೂ ಸೇರಿ ನಮ್ಮ ಸಮಾಜದ ಪರವಾಗಿ ನಾವು ಹೋರಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತು ಎಲ್ಲೇ ಹೋದರೂ ಕೂಡ ನಮ್ಮ ಇಡೀ ಕರ್ನಾಟಕದಲ್ಲಿ ವಿದ್ಯಾವಂತ ಮಹಿಳೆಯರು ಮತ್ತು ಎಷ್ಟೋ ಮಕ್ಕಳು ಇದ್ದಾರೆ. ಅವರಿಗೆ ಯಾವುದೇ ಸರ್ಕಾರದ ಸೌಲಭ್ಯ ಕೆಲಸ, ಆಮೇಲೆ ಸರ್ಕಾರಿ ಗೋರ್ಮೆಂಟ್ಸ್ ನೌಕರಿ, ಆಮೇಲೆ ಇನ್ನೂ ಹೆಚ್ಚೆಚ್ಚು ನಮ್ಮ ಸಮಾಜದಲ್ಲಿ ತುಂಬ ಕಡು ಬಡವರಿದ್ದಾರೆ. ಅವರಿಗೆ ಮಕ್ಕಳಿಗೆ ಓದಿಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ದಯಮಾಡಿ ಎಲ್ಲರೂ ನಮ್ಮ ಸಮಾಜಕ್ಕೆ ಬಂದಂಥ ಅನುದಾನದಲ್ಲಿ ಎಲ್ಲಿ ಬಡವರ ಮಕ್ಕಳು ಇರ್ತಾರೋ ಅಲ್ಲೆಲ್ಲ ಓದಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳು ಕೂಡ ಯಾವುದೇ ಭೇದವಿಲ್ಲದೆ ನಮ್ಮ ಸಮಾಜಕ್ಕೋಸ್ಕರ ದುಡಿಬೇಕಂತ ಕೂಡ ಕೇಳ್ತಾ ಇದ್ದೀನಿ. ನಾಗಿದ್ದು ಕಾರ್ಯನಿರ್ವಹಿಸ್ತಿದ್ದು. ಈಗ ಮೊನ್ನೆ 16ನೇ ತಾರೀಕಿಗೆ ಸುಮಾರು ನಮ್ಮ ಕರ್ನಾಟಕ ರಾಜ್ಯ ಭೋವಿ ವಡ್ಡರ್ ಮಹಾಸಭಾದ ಎಲ್ಲ ಸಂಘಟನೆಕಾರರು, ಇದರ ನೇತೃತ್ವವನ್ನು ವಿಠ್ಠಲ್ ವಡ್ಡರ್ ಅವರು, ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಆರ್ ಮುನರಾಜು ಅವರು, ಆಮೇಲೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಪಂಪಣ್ಣವರು, ನಮ್ಮ ಗುರುಗಳ ನಮ್ಮ ಶ್ರೀ ಜಗದ್ಗುರು ಬಂಗಾರು ರಂಗನಾಥ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಬೃಹತ್ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಅದನ್ನು ಯಶಸ್ವಿಯಾಗಿ ಮಾಡಿದ್ವಿ. ಅವತ್ತಿನ ದಿವಸ ಯಶಸ್ವಿ ಮಾಡಿ ಅದೇ ಕಾರ್ಯಕ್ರಮದೊಳಗೆ ನಮ್ಮ ಕೇಂದ್ರದಿಂದ ಅಂದರೆ ಇದು ಯುರೋಪ್ ಖಂಡದಿಂದ ಬಂದಂಥ ಸ್ವಾಮಿ ಉಮೇಶ್ ಯೋಗಿ ಅವರು, ಆಮೇಲೆ ಇದು ವೈಸ್ ಪ್ರೆಸಿಡೆಂಟ್ ಗುಜರಾತ್ನಿಂದ ಬಂದಂಥ ಜಯಂತ್ ಅವರು, ಆಮೇಲೆ ನಮ್ಮ ವಿವಿಧ ನಾನಾ ಭಾಗಗಳಿಂದ ಬಂದಂಥ ನಮ್ಮ ಸಮಾಜದ ಮುಖಂಡರುಗಳು ಸೇರಿಕೊಂಡು ಅಜ್ಜರನ್ನ ಪಟ್ಟಾಧೀಶರನ್ನಾಗಿ ಮಾಡಿದ್ವಿ ಅವತ್ತಿನ ದಿವಸ. ಆಮೇಲೆ ಎಲ್ಲ ಸ್ವಾಮಿಗಳು ಸೇರಿಕೊಂಡು ಮಾಡಿದ್ವಿ. ಇದಾದ ನಂತರ ಈಗ ಒಂದು ಹಂತ ಮುಗೀತು. ಇನ್ನು ಮುಂದಿನ ಹಂತ ನಾನು ಜಿಲ್ಲಾಧ್ಯಕ್ಷನಾಗಿ ಏನು ಮಾಡ್ತೀನಪ್ಪ ಅಂದ್ರೆ, ಮೊದಲನೇದಾಗಿ ಕಟ್ಟ ಕಡೆಯ ವ್ಯಕ್ತಿಗೆ, ನನ್ನ ಭೋವಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಮೊದಲನೇದವನಾಗಿ ನಾನೇ ಇರ್ತೀನಿ. ಆಮೇಲೆ ನೀವು ಯಾವುದೇ ಅವ್ರ ಕಡೆ ಅದಾನ ಇವ್ರ ಕಡೆ ಅದಾನ ಅನ್ನೋವಂಥ ಭಾವನೆ ಬೇಡ. ಏನಾದರೂ ತೊಂದರೆಗಳಾದ್ರೆ ನನ್ನ ಸಂಪರ್ಕ ಮಾಡಿರಿ. ನನ್ನಿಂದ ದೊಡ್ಡ ಸಂಘಟನೆ ಐತಿ, ಆ ಸಂಘಟನೆಯನ್ನು ತೊಗೊಂಡು ನಿಮ್ಗೆ ನ್ಯಾಯ ಕೊಡಿಸುವ ನಿಟ್ಟಿನೊಳಗೆ ಮುಂದೆ ಸಾಗ್ತೀನಿ. ಆಮೇಲೆ ಇನ್ನೊಂದು ನನಗೆ ಈಗೊಂದು ಸವಾಲು ಐತಿ. ಏನು ಸವಾಲು ಅಂದರೆ, ನನ್ನ ಸಮಾಜದಲ್ಲಿ ಸಣ್ಣ ಪುಟ್ಟ ಒಳಜಗಳಗಳದಾವಲ್ಲ, ಅವಕ್ಕನ್ನ ಅವ್ರ ಹಿರಿಯರ ಹತ್ರ ನಾನೇ ಕೈ ಮುಗಿದು ಬಗೆಹರಿಸ್ಕೊಂಡು ಎಲ್ಲ ಹಿರಿಯರನ್ನು ನಮ್ಮ ಬಿಜಾಪುರ ಜಿಲ್ಲೆಯದು ಮೊದಲು ಮನೆಗೆದ್ದು ಮಾರ್ಗಿದೆ ಅಂತಾರೆ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನಲ್ಲಿ ಸಂಚಾರ ಮಾಡಿ ಅಥವಾ ಅವ್ರನ್ನ ಸಂಪರ್ಕಕ್ಕೆ ತಗೊಂಡು ಅಲ್ಲಿ ಎಲ್ಲ ಸಮಾಜದ ಹಿರಿಯರಿಗೆ ಕೈ ಮುಗಿದು ನಮ್ಮ ಒಳಜಗಳನ್ನು ಬಿಟ್ಟು ನಾವು ಸಂಘಟಿತರಾಗಿ ನಾವು ಮುಂದಿನ ಅಭಿವೃದ್ಧಿಯತ್ತ ಹೆಜ್ಜೆ ಇಡೋಣಂತ ಅವ್ರನ್ನ ಮನವರಿಕೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಭೋವಿ ಸಮಾಜದ ಕರ್ನಾಟಕ ರಾಜ್ಯ ಭೋವಿ ವಡ್ಡರ್